ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಲೈವ್ಗೆ ಬಂದಂಥ ಕಾರಣ ತಮಗೆಲ್ಲರಿಗೂ ತಿಳಿದ ಹಾಗೆ 9ನೇ ತಾರೀಕು ಶನಿವಾರ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರ ಒಂದು ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ತಮ್ಮೆಲ್ಲರ ಗಮನವನ್ನು ನಾನು ಮತ್ತು ಜೈ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ರಾಜಪ್ಪನವರು ಗಮನ ಸೆಳೆದಿದ್ವಿ. ಕಾರಣ ಇಷ್ಟೇ, ಈ ಒಂದು ಲೈವನ್ನು ಪೊಲೀಸ್ನವರ ಜೊತೆ ಒಡನಾಟದಲ್ಲಿಟ್ಕೊಂಡು ಈ ಥರ ಸಾಮಾಜಿಕ ಕೆಲಸಗಳನ್ನು ಮಾಡುವಂತಹ ಎಲ್ಲ ಹೋರಾಟಗಾರರು ತಾವು ಇದನ್ನು ಕೇಳಬೇಕು, ಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಪ್ರತಿನಿತ್ಯ ಒಡನಾಟದಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳ ಜೊತೆ ಒಡನಾಟದಲ್ಲಿರ್ತಕ್ಕಂಥ ಹೋರಾಟಗಾರರು ಮೈ ಮರೆತರೆ ಅಥವಾ ಒಂದು ವೇಳೆ ಗಮನ ಹರಿಸದೇ ಇದ್ದರೆ ಮುಂದೊಂದು ದಿನ ಯಾವ ರೀತಿ ನಿಮ್ಮ ಮೇಲೆ ದೂರುಗಳನ್ನು ದಾಖಲಿಸಿ ನಿಮ್ಮನ್ನು ಜೈಲ್ಗಟ್ಟುವಂತಹ ಕೆಲಸ ಮಾಡ್ತಾರೆ ಈ ಪೊಲೀಸ್ ಅಧಿಕಾರಿಗಳು ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಕಳೆದ ಮಾರ್ಚ್ 1ರಂದು ನಮ್ಮ ರಾಜಪ್ಪ ಅವರ ಕಚೇರಿಯಲ್ಲಿರ್ತಕ್ಕಂತಹ ಹುಡುಗರಿಗೆ, ಕಾರ್ಯಕರ್ತರಿಗೆ, ಅವರ ಸಂಬಂಧಿಕರು ಯಾರೋ ಒಬ್ಬ ಹುಡುಗಿ ಓಡಿ ಬಂದಿರ್ತಾರೆ ಬೆಂಗಳೂರಿಗೆ. ಆದರೆ ಅದನ್ನು ನಮ್ಮ ರಾಜಪ್ಪ ಅವರ ಗಮನಕ್ಕೆ ತರ್ತಾರೆ. ತಂದ ನಂತರ ರಾಜಪ್ಪ ಅವರು ಎಲ್ಲೋ ಚಿಕ್ಕಮಗಳೂರಿಂದ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಸ್ವಲ್ಪ ತಡ ಆಗ್ತದೆ. ಅಷ್ಟರೊಳಗೆ ಹೆಣ್ಮಗು ಕಾಣೆಯಾಗಿರ್ತಕ್ಕಂಥದ್ದು ದೂರನ್ನು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ. ದೂರು ದಾಖಲಾದ ನಂತರ ಇವರಿಗೆ ಫೋನ್ ಮಾಡ್ತಾರೆ. ಆಗ ನಮ್ಮ ರಾಜಪ್ಪ ಅವರು ಬೆಂಗಳೂರಿಗೆ ಬಂದ ತಕ್ಷಣವೇ ಆ ಹುಡುಗಿಯನ್ನು ಕರ್ಕೊಂಡೋಗಿ ಪೊಲೀಸವ್ರಿಗೆ ಒಪ್ಪಿಸ್ಬಿಟ್ಟು ಬರ್ತಾರೆ. ಅದಾದ ನಂತರ ನಡೆದಂತಹ ಬೆಳವಣಿಗೆಗಳು ಏನೆಂಬುದು ನಮ್ಮ ರಾಜಪ್ಪ ಅವರಿಗೆ ತಿಳಿದಿರಲ್ಲ. ಅದಾದ ನಂತರ ಆ ಹೆಣ್ಮಗುವಿನ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಆಕೆಗೆ ಇನ್ನೂ 17 ವರ್ಷ ತುಂಬಿರಲ್ಲ. ಇದೆಲ್ಲ ನಡೆದ ಘಟನೆಗಳ ನಂತರ ಕರ್ಕೊಂಡು ಬಂದಿರತಕ್ಕಂಥ ಹುಡುಗನ ಮೇಲೆ ಅವರು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ದೂರನ್ನು ದಾಖಲಿಸಿ ಹುಡುಗನನ್ನು ಮತ್ತೆ ಇರಲಿಕ್ಕೆ ಜಾಗ ಮಾಡಿಕೊಟ್ಟಂತಹ ಒಬ್ಬ ಅವರ ಬಂಧು ಮೇಲೆ ದೂರನ್ನು ದಾಖಲಿಸಿ ಅವರನ್ನು ಜೈಲ್ಗಟ್ಟಿರ್ತಾರೆ. ಅದಾದ ನಂತರ 1 ತಿಂಗಳ ನಂತರ ನಮ್ಮ ರಾಜಪ್ಪ ಅವ್ರನ್ನ ಮನೆಗೆ ಬಂದು ನಿಮ್ಮ ಮೇಲೆ ಒಂದು ದೂರು ದಾಖಲಾಗಿದೆ, ನೀವು ಸ್ಟೇಷನ್ಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಆಗ ನಮ್ಮ ರಾಜಪ್ಪ ಅವರು ದಿಗ್ಭ್ರಾಂತರಾಗಿ ಇದ್ಯಾವುದು ನನಗೆ ಗೊತ್ತಿಲ್ಲದೇ ಕೇಸ್ ಆಗಿರೋದು ಅಂತ ಕೇಳ್ತಾರೆ. ಆಗ ಗೊತ್ತಾಗ್ತದೆ, ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ನಿಮ್ಮ ಮೇಲೆ A5 ದಾಖಲಿಸಿದ್ದಾರೆ ಅಂತ. ಆಗ ರಾಜಪ್ಪ ಅವರಿಗೆ ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದು ತೋಚದೆ ಪೊಲೀಸರ ಜೊತೆ ಹೋಗ್ತಾರೆ. ಪೊಲೀಸರ ಜೊತೆ ಹೋಗ್ಬೇಕಾದ್ರೆ ಹೇಳ್ತಾರೆ ಪೊಲೀಸರು, ನೀವು 6 ಲಕ್ಷ ದುಡ್ಡು ಕೊಟ್ಟರೆ ನಿಮ್ಮನ್ನು ಈ ಕೇಸ್ನಿಂದ ಕೈ ಬಿಡ್ತೀವಿ ಅಂತ ಏನೋ ಹೇಳ್ತಾರಂತೆ. ಆಮೇಲೆ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋದ್ಮೇಲೆ ಇನ್ಸ್ಪೆಕ್ಟ್ರು ಸಹ ಕೇಳ್ತಾರೆ, ಏನ್ರಿ ಆಯಿತು ಅಂತ. ಇಲ್ಲ ಸರ್, ಅವರೇನೋ ಒಪ್ಕೊಳ್ತಾ ಇಲ್ಲ, ದುಡ್ಡು ಕೊಡೋಲ್ಲ ಅಂತ ಏನು ಹೇಳಿದ್ದಾರೆ. ಅದಾದ ನಂತರ ಗೊತ್ತಲ್ವ, ಮಾಮೂಲಿ ಪೊಲೀಸರು ಒಂದು ಸತಿ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಅಲ್ಲೇ ಸೆಲ್ಲಲ್ಲಿ ಇಟ್ಕೊಂಡು ಅದಾದ ನಂತರ 26 ಗಂಟೆಗಳ ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ವೈದ್ಯಕೀಯ ಪರೀಕ್ಷೆ ಎಲ್ಲ ಮುಗಿಸಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮುಂದೆ ನಿಲ್ಲಿಸಿದಾಗ ಜಡ್ಜು ಯಾರೋ ಒಳ್ಳೆಯವರು ಇರಬೇಕು ಅನಿಸುತ್ತೆ. ಈ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಇವರನ್ನು ಜೈಲಿಗೆ ಕಳಿಸ್ದೆ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಿರ್ತಕ್ಕಂತಹ ರೀತಿಯನ್ನು ಗಮನಿಸಿ ಅವರ ವಿರುದ್ಧ ಒಂದಷ್ಟು ಶರವನ್ನು ಬರೆದು ನೀವು 5 ದಿವಸದಲ್ಲಿ ಬೇಲ್ ತೊಗೊಳ್ಳಿ ಅಂತ ಹೇಳಿ ಇವರನ್ನು ಜೈಲಿಗೆ ಕಳಿಸ್ದೆ ಬಿಡುಗಡೆ ಮಾಡ್ತಾರೆ. ಒಂದು ವೇಳೆ ಜೈಲಿಗೆ ಏನಾದರೂ ನಮ್ಮ ರಾಜಪ್ಪ ಅವರು ಹೋಗಿದ್ರೆ, ಅದು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹೋಗಿದ್ರೆ ಅಲ್ಲಿ ಇವರನ್ನು ನೋಡುವಂತಹ ರೀತಿಯೇ ಬೇರೆ ಇರ್ತಾಯಿತ್ತು. ಅಥವಾ ಇವರು ಜೈಲಿನಿಂದ ಹೊರಗಡೆ ಬರಬೇಕಾದ್ರೆ ಸುಮಾರು 9 ತಿಂಗಳು ಅಥವಾ 1 ವರ್ಷ ಆದರೂ ಇಲ್ಲ 6 ತಿಂಗಳಾದರೂ ಇವರು ಈಚೆ ಬರ್ತಾ ಇರಲಿಲ್ಲ. ಅವರಿಗೆ 2 ಹೆಣ್ಮಕ್ಳಿದ್ದಾರೆ. ಒಬ್ಬ ಅಪ್ಪ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ದೂರನ್ನು ದಾಖಲಿಸ್ಕೊಂಡಿದ್ದಾರೆ ಅಂದರೆ ಸಮಾಜ ಅಥವಾ ಕುಟುಂಬದವರು, ಸಮುದಾಯದವರು, ಇಡೀ ಸಮಾಜ ನೋಡುವಂಥದ್ದು ಬೇರೆ. ಇವತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಾವೇನಾದರೂ ದೂರನ್ನು ದಾಖಲಿಸ್ತೀವಿ, ಹೋರಾಟ ಮಾಡ್ತೀವಿ ಅಂದರೆ ಅವರು ಹೇಳ್ತಾರೆ, ಅವರಿಂದ ಒಂದಷ್ಟು ಅವ್ರಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆ ಬಂಧು ಬಳಗ ಜಾಸ್ತಿ ಇದ್ದಾರೆ ಸರ್,
ದಯವಿಟ್ಟು ಹೋರಾಟ ಮಾಡಬೇಡಿ, ಅವ್ರ ಕುಟುಂಬಕ್ಕೆ ಗೌರವ ಹೋಗ್ತದೆ ಅಂತೆಲ್ಲ ಕೇಳ್ತಾರೆ. ಆದರೆ ಹೋರಾಟಗಾರರಿಗೆ ಹೆಂಡತಿ ಮಕ್ಕಳಿರೋದು ತಮ್ಗೆ ಗೊತ್ತಾಗಲ್ವಾ ಪೊಲೀಸ್ ಅಧಿಕಾರಿಗಳೇ? ಇವತ್ತು ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು, ಅಪರಾಧಗಳನ್ನು ವಹಿಸಿ ಅವರನ್ನು ಜೈಲ್ಗಟ್ಟುವಂಥ ಕೆಲಸ, ಅವ್ರ ಮೇಲೆ ದೂರುಗಳನ್ನು ದಾಖಲಿಸುವಂಥ ಕೆಲಸ ತಾವು ಮಾಡ್ತೀರಲ್ವಾ? ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಹೆಂಡತಿ ಮಕ್ಕಳಿರ್ತಾರಾ? ಹೋರಾಟಗಾರರಿಗೆ ಹೆಂಡತಿ ಮಕ್ಕಳಿರೋದು ತಮ್ಮ ಗಮನಕ್ಕೆ ಬರೋದಿಲ್ವಾ? ಒಂದು ವೇಳೆ ನಾವೇನಾದರೂ ತಪ್ಪು ಮಾಡಿದವ್ರ ಪರವಾಗಿ ನಿಂತ್ಕೊಂಡು ಈ ಥರ ಬಂದು ಪ್ರತಿಭಟನೆ ಮಾಡೋದಾಗಲಿ, ಅವ್ರ ಪರ ನಿಂತ್ಕೊಳ್ಳೋದಾದರೆ ನೀವು ಕೇಳಿ. ಹೋರಾಟಗಾರದು ತಪ್ಪೇ ಇಲ್ಲ ಅಂದಮೇಲೆ ನೀವು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ವಹಿಸಿ ದೂರುಗಳನ್ನು ದಾಖಲಿಸಿ ಅವ್ರನ್ನ ಜೈಲಿಗಟ್ಟುವಂಥ ಕೆಲಸ ನೀವು ಮಾಡ್ತೀರಾ. ಇವತ್ತು ಎಷ್ಟೋ ಜನ, ನನಗೂ ಸಹ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಕೆಳವರ್ಗದ ಅಧಿಕಾರಿಗಳ ಗಂಟ ನನಗೂ ಸಹ ಅನೇಕ ಜನ ಪರಿಚಯಸ್ಥರಿದ್ದಾರೆ, ಸಂಬಂಧಿಕರಿದ್ದಾರೆ, ಸ್ನೇಹಿತರಿದ್ದಾರೆ, ಜೊತೆಲಿ ಓದಿರೋರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ, ಅವ್ರ ವಿರುದ್ಧ ನಾವು ಮಾತಾಡ್ತೀವಿ ಅಂದರೆ ಇಷ್ಟೇ ರೀ. ಎಲ್ಲೋ ಒಂದು ಕಡೆ ಬೆರಳೆಣಿಕೆ ಅಷ್ಟೇ ಇವತ್ತು ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಗಮನಿಸಿದ್ದೀವಿ. ಇಡೀ ಭ್ರಷ್ಟ ವ್ಯವಸ್ಥೆಯಲ್ಲಿ ಹುಡುಕಿದ್ರೆ ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲವರು ಮಾತ್ರ ಸಿಗ್ತಾರೆ. ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ರಲ್ವ ನೀವು ರಾಜಪ್ಪ ಅವ್ರನ್ನ, ಅವ್ರ ಕುಟುಂಬದವ್ರು ಬಂದಾಗ ಅವ್ರನ್ನ ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದು ಬೇಡವಾ ನಿಮಗೆ? ಇಬ್ಬರು ಹೆಣ್ಮಕ್ಳನ್ನ ಕರ್ಕೊಂಡು ಅವ್ರ ಹೆಂಡತಿ ಬಂದಾಗ ಅವ್ರನ್ನ ಅವಮಾನಿಸಿದ್ದಲ್ಲದೆ, ರಾಜಪ್ಪನವ್ರನ್ನ ಅವಮಾನಿಸಿದ್ದಲ್ಲದೆ, ಎಲ್ಲಿದೆ ಇವತ್ತು ರಾಜಪ್ಪನವ್ರನ್ನ ಅವಮಾನಿಸಿದ್ದಲ್ಲದೆ ಅವ್ರನ್ನ ಜೇಸಿ ಕಳಿಸುವಂತಹ ಕೆಲಸ ನೀವು ಮಾಡ್ತಿರಲ್ವಾ? ಇಲ್ಲ ದೂರಿಂದ ಕೈ ಬಿಡಬೇಕಾದ್ರೆ 6 ಲಕ್ಷಕ್ಕೆ ಬೇಡಿಕೆ ಇಡ್ತೀರಲ್ಲ, ಇದು ನ್ಯಾಯವಾ ನಿಮಗೆ? ಇವತ್ತು ಹೋರಾಟಗಾರರು ತಿರುಗಿ ಬೀಳಲ್ಲ ಅಂದ್ಕೊಂಡಿದ್ದೀರಾ ನೀವು? ನೀವೇನು ಮಾಡಿದ್ರು ನಾವು ಸಹಿಸ್ಕೊಂಡಿರ್ತೀವಿ ಅಂದ್ಕೊಂಡಿದ್ದೀರಾ ನೀವು? ನೀವೆಂಥ ಅಧಿಕಾರಿನೇ ಆಗಿರಿ, ಒಂದು ವೇಳೆ ನಾವುಗಳು ತಪ್ಪು ಮಾಡಿದ್ರೆ ಯಾರ ರೆಕಮೆಂಡ್ಗೂ ನಾವು ಹೋಗೋದಿಲ್ಲ, ನೇರವಾಗಿ ಬಂದು ನಾವೇ ಸರೆಂಡರ್ ಆಗ್ತೀವಿ. ನಾವು ತಪ್ಪು ಮಾಡಿದರೆ, ತಪ್ಪುಗಳು ಮಾಡದೇ ಇರತಕ್ಕಂಥ ಹೋರಾಟಗಾರರ ಮೇಲೆ ಯಾಕ್ರಿ ನೀವು ದೂರುಗಳನ್ನು ದಾಖಲಿಸ್ತೀರಾ, ಇಲ್ಲ ಸಲ್ಲದ ಆರೋಪಗಳನ್ನು ವಹಿಸ್ತೀರಾ? ಹೋರಾಟಗಾರರಿಗೂ ಹೆಂಡತಿ ಮಕ್ಕಳಿದೆ ಅಂತ ಗೊತ್ತಾಗಬೇಕಲ್ವ ನಿಮಗೆ? ಇಲ್ಲ ಅವ್ರನ್ನ ಕರೆಸಿ ಇದರಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂತ ಆದರೂ ಕೇಳಬೇಕಲ್ವ? ಯಾವುದೋ ಸಣ್ಣ ಪುಟ್ಟ ದೂರುಗಳನ್ನು ದಾಖಲಿಸಿದ್ರು ಪರವಾಗಿಲ್ಲ, ಹೋಗ್ಲಿ ಬಿಡಿ, ಏನೋ ಆಯಿತು ಆಗಿದೆ ಅನ್ಬೋದು. ಒಬ್ಬ ಜವಾಬ್ದಾರಿಯುತ ಮನುಷ್ಯ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಜೀವನ ನಡೆಸಬೇಕಾದ್ರೆ ಅಂಥವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರನ್ನ ಪೋಕ್ಸೋ ಕಾಯ್ದೆಯಲ್ಲಿ ನೀವು ದೂರುಗಳನ್ನು ದಾಖಲಿಸಿ ಜೈಲಿಗಟ್ತೀರಂದರೆ ನಿಮ್ಮಂಥ ಅಧಿಕಾರಿಗಳು ನಿಜವೂ ಸೇವೆಯಲ್ಲಿ ಇರಬಾರ್ದು. ಕೂಡಲೇ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಯಲಹಂಕ ನ್ಯೂ ಟೌನ್ ವೃತ್ತ ನಿರೀಕ್ಷಕ ಸುಧಾಕರ್ ರೆಡ್ಡಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕರ್ತವ್ಯದಿಂದ ವಜಾಗೊಳಿಸಿ ಎಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಶನಿವಾರ ಬೆಳಗ್ಗೆ 12 ಗಂಟೆಗೆ ಎಲ್ಲ ಹೋರಾಟಗಾರರು ನಿಮ್ಮ ಸಂಘಟನೆಗಳಿಂದ ಒಬ್ಬರು ಬರ್ತಿರೋ, ಇಬ್ಬರು ಬರ್ತಿರೋ, 10 ಜನ ಬರ್ತಿರೋ, ಇದುವರೆಗೂ ಯಾರ್ಯಾರು ಈ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ ಅಧಿಕಾರಿ ಸುಧಾಕರ್ ರೆಡ್ಡಿ ಕೇಸುಗಳಿಗೆ ಹೋದಾಗ ಅಥವಾ ನಿಮ್ಮ ಸಮಸ್ಯೆಗಳನ್ನು ಒತ್ತು ಹೋದಾಗ ನಿಮಗೆ ಕೊಟ್ಟಿರ್ತಕ್ಕಂತಹ ಕಿರುಕುಳವನ್ನು ಯಾರ್ಯಾರು ಆ ಕಿರುಕುಳವನ್ನು ಅನುಭವಿಸಿದ್ರು ಅವರೆಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಅನೇಕ ಜನ ಇವತ್ತು ದೂರು ಕೊಡ್ಲಿಕ್ಕೆ ಹೋದರೆ ಆ ದೂರುದಾರರ ವಿರುದ್ಧ ನೀವು ತಿರುಗಿ ಬೀಳ್ತಾನಂತೆ ಈ ಅಯೋಗ್ಯ. ಇಂಥ ಅಧಿಕಾರಿಗಳಿಗೆ ನಾವು ಬಹುವಚನದಿಂದ ಮಾತಾಡಿಸುವಂಥ ಹೋರಾಟಗಾರರಲ್ಲ ನಾವು. ಇವರನ್ನು ಆ ಸೀಟಲ್ಲಿ ಕುಳಿಸಿದೀವಲ್ಲ ನಾವು ಸಾರ್ವಜನಿಕರು, ನಿಜಕ್ಕೂ ನಾವು ಇಂಥವ್ರನ್ನ ಆ ಜಾಗದಲ್ಲಿ ಕುಳಿಸಬಾರ್ದು. ಇವತ್ತು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಾದರೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿರ್ತಾರೆ. ನಾವು ಯಾವುದು ಕೊಲೆ ಕೇಸಲ್ಲಿ ಹೋಗಿ ಇಂಥವ್ರನ್ನ ಪರವಾಗಿ ನಿಂತ್ಕೊಳ್ಳೋದಿಲ್ಲ, ಅಥವಾ ಅತ್ಯಾಚಾರ ಮಾಡಿರತಕ್ಕಂಥ ವ್ಯಕ್ತಿಗಳ ಪರವಾಗಿ ನಾವು ನಿಂತ್ಕೊಳ್ಳೋದಿಲ್ಲ. ಏನು ತಪ್ಪನೆ ಮಾಡದೆ ಯಾರೋ ಗಂಡು ಹೆಣ್ಣು ಬಂದ ತಕ್ಷಣ ಅವರ ರಕ್ಷಣೆ ಮಾಡೋದು ಕೆಲವು ಹೋರಾಟಗಾರರ ಜವಾಬ್ದಾರಿ ಅಂತ ಮಾಡಿರ್ತಾರೆ. ಆ ಹುಡುಗಿಗೆ 17 ಆಗಿರುತ್ತೋ 18 ಆಗಿರುತ್ತೋ ಯಾರಿಗೂ ಗೊತ್ತಿರಲ್ಲ. ಇಲ್ಲ ಆ ಹುಡುಗಿಗೆ 18 ಆಗಿಲ್ಲ ಅಂದರೂ ಕೂಡ 18 ಆಗಿದೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ಈ ಥರ ಕೇಸುಗಳಲ್ಲಿ ಭಾಗಿಯಾದವನಲ್ಲ. ಕೆಲವು ನಮ್ಮ ಸ್ನೇಹಿತರು ಈ ಥರ ಕೇಸುಗಳಲ್ಲಿ ತಾವು ಭಾಗಿಯಾಗಿರೋದನ್ನು ಗಮನಿಸಿದ್ದೀನಿ. ದಯವಿಟ್ಟು ಇನ್ನು ಮುಂದೆ ಆದರೂ ನೀವು ಯಾರಾದರೂ ಹೆಣ್ಣು ಗಂಡು ಬಂದಾಗ ಅವ್ರನ್ನ ಮದುವೆ ಮಾಡಿಸಿರೋದನ್ನು ನೋಡಿದ್ದೀನಿ. ಅವ್ರಿಗೆ ಹೆಣ್ಣಿಗೆ 18 ವರ್ಷ ಆಗಿದೆಯಾ ಅವೆಲ್ಲ ತಿಳ್ಕೊಂಡು ಮುಂದಕ್ಕೆ ಕೈ ಹಾಕಿ ಅವ್ರನ್ನ ಮದುವೆ ಮಾಡಿಸೋದಾಗಲಿ ಅಥವಾ ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಅವೆಲ್ಲ ಮಾಡಿ. ಯಾಕಂದರೆ ನೋಡಿ, ಆ ಹುಡುಗಿಗೆ 17 ವರ್ಷ ಆಗಿರೋದು ಒಂದೇ ಒಂದು ಕಾರಣ ಇಟ್ಕೊಂಡು ಇವತ್ತು ಅವ್ರ ಜೊತೆಯಲ್ಲಿ ಯಾರ್ಯಾರು ಭಾಗಿಯಾದರೂ ಅವ್ರನ್ನೆಲ್ಲರನ್ನೂ ಪೊಲೀಸರು
ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದೂರನ್ನು ದಾಖಲಿಸಿ ಇವತ್ತು ಜೈಲ್ಗಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಇವತ್ತು ಹೆಣ್ಮಕ್ಳು ಗಂಡು ಹೆಣ್ಣು ಓಡೋಗಿರೋ ಕೇಸುಗಳಲ್ಲಿ ಪೊಲೀಸರು ದುಡ್ಡು ಮಾಡಲಿಕ್ಕೋಸ್ಕರ ಆ ಹೆಣ್ಮಕ್ಳನ್ನ ಕುಟುಂಬದವರಿಗೆ ದಯವಿಟ್ಟು ನೀವು ಹೆಣ್ಮಗು ಮೇಲೆ ಹೆಣ್ಮಗುವಿಂದ ಕೇಸುಗಳನ್ನು ಕೊಡಬೇಡಿ, ಹೆಣ್ಮಗುಗೆ ಭವಿಷ್ಯ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಕಳಿಸ್ಬಿಟ್ಟು ಆ ಕರ್ಕೊಂಡೋಗಿರೋ ಹುಡುಗರನ್ನ ಚಿತ್ರ ಹಿಂಸೆ ಕೊಡ್ತೀರಲ್ಲ ದುಡ್ಡುಗೋಸ್ಕರ ನೀವು, ಅದೆಲ್ಲ ನಾವು ಗಮನಿಸಿಲ್ಲ ಅಂದ್ಕೊಂಡ್ರ? ಒಂದು ಹೆಣ್ಣಿನ ಬಗ್ಗೆ ನಾವು ಮಾತಾಡಬಾರ್ದು, ಯಾಕಂದರೆ ನಮಗೂ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಸಮಸ್ಯೆ ಯಾರಿಗಾದರೂ ಸಮಸ್ಯೆನೇ. ಇವತ್ತು ಇಷ್ಟಪಟ್ಟು ಬಂದಿರತಕ್ಕಂಥ ಹುಡುಗ ಹುಡುಗಿ, ಅದು ಸಂಬಂಧಿಕರೇ ಅಂತೆ, ಇಷ್ಟಪಟ್ಟು ಬಂದಿರತಕ್ಕಂಥ ಹುಡುಗ ಹುಡುಗಿ ಇವತ್ತು ಮದುವೆ ಆಗಲಿಕ್ಕಂತೆ ಬಂದಿದ್ದಾರೆ. ಆದರೆ ಆ ಹುಡುಗಿಗೆ 17 ವರ್ಷ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹುಡುಗಿ ಗೊತ್ತಿದ್ರೂ ಕೂಡ ಆ ಹುಡುಗಿ ಇನ್ನೊಬ್ಬರಿಗೆ ಹೇಳೋದಿಲ್ಲ. ಈಗಿರಂತಹ ಸಂದರ್ಭದಲ್ಲಿ ಆ ಗಂಡು ಹೆಣ್ಣು ಸಂಬಂಧನೂ ಸಹ ಬೆಳೆಸಿರೋದ್ರಿಂದ ಇವತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಆ ಹುಡುಗನ ಮೇಲೆ ಪೋಕ್ಸೋ ಕಾಯ್ದೆಯಲ್ಲಿ ಕೇಸನ್ನು ದಾಖಲಿಸಿ ಅವನನ್ನು ಜೈಲ್ಗಟ್ಟಿದ್ದಾರೆ. ಹುಡುಗ ತಪ್ಪು ಮಾಡಿದ್ದಾನೆ, ಕಳಿಸಿ, ಪರವಾಗಿಲ್ಲ. ಹುಡುಗ ಹುಡುಗಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದವ್ರನ್ನೂ ನೀವು ಜೈಲ್ಗಟ್ಟುವಂತಹ ಕೆಲಸ, ಅವ್ರ ಮೇಲೆ ದೂರುಗಳನ್ನು ದಾಖಲಿಸಿ ಅವ್ರನ್ನ ಜೈಲ್ಗಟ್ಟುವಂಥ ಕೆಲಸ ಯಾಕೆ ಮಾಡ್ತೀರಾ ನೀವು? ದುಡ್ಡುಗೋಸ್ಕರ ಇವೆಲ್ಲ ಮಾಡ್ತೀರಾ? ನೀವು ಯಾರೇ ಪೊಲೀಸ್ ಅಧಿಕಾರಿ ಆಗಿರಿ, ನೀವು ದೊಡ್ಡ ಅಧಿಕಾರಿ ಆಗಿರಿ, ಸಣ್ಣ ಅಧಿಕಾರಿ ಆಗಿರಿ, ಹೋರಾಟಗಾರರು ಕೇಳೋದು ಒಂದೇ ನ್ಯಾಯ. ನಾವು ಅವರು ನಿಜವಾಗ್ಲೂ ಆರೋಪಿಗಳಾಗಿದ್ದರೆ, ಅಪರಾಧನೇ ಮಾಡಿದರೆ ನಾವ್ಯಾರು ಈ ಥರ ಬಂದು ಅವ್ರ ಪರವಾಗಿ ನಿಂತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಜನ ನಮ್ಮನ್ನು ಸಹ ಗಮನಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ಹೋರಾಟಗಾರ ಮಿತ್ರರು, ಹೆಚ್ಚಾಗಿ ಮಹಿಳೆಯರು, ತಾವು ಅವತ್ತು ಶನಿವಾರ, ನಾಳೆ ಅಥವಾ ನಾಳಿದ್ದು ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬನ್ನಿ, ನ್ಯಾಯವನ್ನು ಕೇಳೋಣ. ಅವರು ಹೋರಾಟ ಮಾಡಲಿಕ್ಕೆ ಅನುಮತಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕೊಟ್ಟರೂ ಸಹ ನಾವಲ್ಲಿ ಪ್ರತಿಭಟನೆಗೆ ಹೋಗ್ತೀವಿ, ಕೊಡಲಿಲ್ಲ ಅಂದರೂ ಸಹ ಪ್ರತಿಭಟನೆ ಮಾಡಲಿಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಯಾಕಂದರೆ ಒಬ್ಬ ಹೋರಾಟಗಾರನಿಗೆ ಆಗಿರ್ತಕ್ಕಂತಹ ತೊಂದರೆ ಇನ್ನೊಬ್ಬ ಹೋರಾಟಗಾರರಿಗೆ ಆಗಬಾರ್ದು. ಅದು ಮಹಿಳೆ ಆಗಿರಲಿ, ಪುರುಷರಾಗಿರಲಿ, ಆ ಹೋರಾಟಗಾರರ ಮೇಲೆ ಆದರೂ ಪೊಲೀಸರು ಇಲ್ಲ ಸಲ್ಲದ ಆರೋಪಗಳನ್ನು ವಹಿಸಿ ಅವ್ರ ಮೇಲೆ ದೂರುಗಳನ್ನು ದಾಖಲಿಸಿ ಜೈಲ್ಗಟ್ಟುವಂಥ ಕೆಲಸ ತಾವು ಯಾರೇ ಮಾಡಿದ್ರು ಸಹ ಅವರ ವಿರುದ್ಧ ತಿರುಗು ಬೀಳುವಂತಹ ಕೆಲಸ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಒಂದು ಸಹಕಾರದೊಂದಿಗೆ, ಬೆಂಬಲದೊಂದಿಗೆ ಸದಾ ನಿಮ್ಮ ಜೊತೆ ಇರ್ತೀವಿ. ಆ ದಿನ ಅನೇಕ ರೈತ ಪರ, ದಲಿತ ಪರ, ಕನ್ನಡ ಪರ, ಚಾಲಕ ಪರ, ಮಹಿಳಾ ಪರ, ಹೀಗೆ ಹಲವಾರು ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ರಾಜಪ್ಪ ಅವ್ರಿಗಾಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ತಿರುಗಿ ಬೀಳುವಂಥ ಕೆಲಸನ ಮಾಡಬೇಕು. ಆ ಅಯೋಗ್ಯ ಯಾರು ವೃತ್ತ ನಿರೀಕ್ಷಕ ಇದ್ದಾನೆ ಅವನನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು, ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು. ಆ ನಿಟ್ಟಿನಲ್ಲಿ ಇಂತಹ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪಾಠ ಆಗಬೇಕು. ಇವತ್ತು ಸರ್ಕಾರದ ಸಂಬಳದಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಬೆರಳಿಣಿಕೆ ಅಷ್ಟು ಸಿಗೋದಿಲ್ಲ, ಹುಡುಕರೂ ಸಿಗೋಲ್ಲ. ಎಲ್ಲ ಇವತ್ತು ಒಂದು ಕೇಸನ್ನು ನಾವು ಇವತ್ತು ಒಳಗಡೆ ಹೋಗಿ ಸ್ಟೇಷನ್ಗೆ ಒಂದು ದೂರು ದಾಖಲಿಸ್ತೀರಂದರೆ ಅವನು ಹಿಂದೆನೇ ಬರ್ತಾನೆ, ಸರ್ ಏನಾದರೂ ಖರ್ಚು ವೆಚ್ಚಗಳು ಕೊಡಿ ಸರ್ ಅಂತಾರೆ. 100-200 ಯಾರೂ ಮುಟ್ಟೋದಿಲ್ಲ. ಇವತ್ತು ಎಲ್ಲ 1000 ಕೊಡಬೇಕು. ಒಬ್ಬ ಹೋರಾಟಗಾರ ಹೋದರೂ ಅಷ್ಟೇ, ಸಾಮಾನ್ಯ ವ್ಯಕ್ತಿ ಹೋದರೂ ಅಷ್ಟೇ. ಇವತ್ತು 112ಗೆ ಫೋನ್ ಮಾಡಿ ಕರಿತೀರಾ, 112 ಫೋನ್ ಮಾಡಿ ಕರೆದ ತಕ್ಷಣ ಅವನು 1000-2000 ಇಲ್ದಿದ್ದು ಅವ್ರು ಹೋಗೋದೇ ಇಲ್ಲ. ಕೆಲವ್ರ ಹತ್ರ ಇರುತ್ತೆ, ಕೊಡ್ತಾರೆ. ಕೆಲವರು ಇಲ್ದಿರೋರು ಏನು ಮಾಡ್ತಾರೆ, ಕೊಡಲಿಲ್ಲ ಅಂದರೆ ಅವ್ರ ವಿರುದ್ಧನೇ ಮತ್ತೆ ಅಲ್ಲಿ ಬೇರೆ ಥರ ಹೇಳ್ತಾರೆ. ಇದೆಲ್ಲ ನಾನು ಸಹ ಗಮನಿಸಿದ್ದೀನಿ. ದಯವಿಟ್ಟು ಎಲ್ಲ ಹೋರಾಟಗಾರರು, ಅದು ಇವತ್ತು ರಾಜಪ್ಪ, ನಾಳೆ ಇನ್ನೊಬ್ರಿಗೆ ಆಗಬಾರ್ದು. ನಿಜವಾಗ್ಲೂ ಅಪರಾಧಿಗಳಾದರೆ, ಆರೋಪಿಗಳಾದರೆ ಖಂಡಿತ ನಾವು ಯಾರೂ ಅವ್ರ ಪರ ನಿಂತ್ಕೊಳ್ಳೋದಿಲ್ಲ, ಅವ್ರ ಪರ ಹೋರಾಟನೂ ಮಾಡೋದಿಲ್ಲ. ಇದು ನಾನು ನೋಡಿ, ಇಷ್ಟೊಂದು ದಾಖಲೆಗಳಿದ್ದಾವೆ. ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಆ ಜಡ್ಜು ಎಂಥ ಒಳ್ಳೆಯವರು ಅಂತ ಗೊತ್ತಿಲ್ಲ, ಇಲ್ಲ ಇಂದು ಪುಣ್ಯನೋ ಏನೋ ಗೊತ್ತಿಲ್ಲ, ಆ ಜಡ್ಜು ಜೇಸಿ ಕಳಿಸ್ತೇನೆ ಇವ್ರನ್ನ 2-3 ಅವರು ಈ ಪೊಲೀಸ್ ಅಧಿಕಾರಿಯ ಕಾರ್ಯವೈಖರಿಗಳನ್ನು ತಿಳಿದು ಅವ್ರನ್ನ ಕೂಡಲೇ ತನಿಖೆಗೆ ಆಗ್ರಹಿಸಬೇಕಂತ ಮೇಲಧಿಕಾರಿಗಳಿಗೆ ಷೇರವನ್ನು ಬರೆದಿದ್ದಾರೆ. ಇಲ್ಲಾಂದರೆ ಇವತ್ತು ರಾಜಪ್ಪ ಜೈಲಲ್ಲಿ ಇರಬೇಕಾಗಿತ್ತು. ಅವ್ರ ಕುಟುಂಬದವರು ಇನ್ನೂ ಪಾಪ ಅವ್ರ ಮಕ್ಕಳಿಗೆ ಮದುವೆ ಆಗಲಿಲ್ಲ. ಏನು ಕೇಸಲ್ಲಿ ಅಪ್ಪ ಇದ್ದಾರೆ ಅಂದರೆ ಪೋಕ್ಸೋ ಕಾಯ್ದೆ ಹೇಳಿದರೆ ಆ ಮಕ್ಕಳಿಗೆ ಮದುವೆ ಮಾಡಿಕೊಳ್ಳೋರು ಸಹ ಹಿಂದು ಮುಂದೆ ನೋಡ್ತಾರೆ. ಇಂತಹ ಪರಿಸ್ಥಿತಿ ಅವನು ಪೊಲೀಸ್ ಅಧಿಕಾರಿ ಆಗಲಿ, ಅವನು ಹೋರಾಟಗಾರ ಆಗಲಿ, ಪ್ರಾಮಾಣಿಕವಾಗಿದ್ದವಾಗ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಅವ್ರಗಳ ಮೇಲೆ ದೂರುಗಳನ್ನು ದಾಖಲಿಸಬೇಕೇ ಹೊರತು ಇಲ್ಲ ಸಲ್ಲದ ಆರೋಪಗಳನ್ನ ಎಲ್ಲೋ ಕುತ್ಕೊಂಡು ಯಾರೋ ಬಂದರು ಅವನ ಹೆಸರು ಸೇರಿಸ್ರೆ ಅನ್ನೋದು ಈ ಪೊಲೀಸ್ ಅಧಿಕಾರಿಗಳು ಅವೆಲ್ಲ ಮಾಡಬಾರ್ದು. ಯಾಕಂದರೆ ಇವತ್ತು ಕಾನೂನಿನಲ್ಲಿ ಆತನಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ಬೋದಾದರೆ ತತ್ಕ್ಷಣಕ್ಕೆ ಈತ ಹೋಗಿ ಜೈಲಲ್ಲಿ ಸೆಲ್ಲಲ್ಲಿ ಕೂತಿದ್ದು ಒಂದು ಇಡೀ ರಾತ್ರಿ
ಮತ್ತು ಅಪ್ಪಿತಪ್ಪಿ ಏನಾದರೂ ಜಡ್ಜು ಜೆ.ಸಿ ಕಳಿಸಿದರೆ 1-6 ತಿಂಗಳು ವರ್ಷ ಜೈಲಲ್ಲಿ ಕುಳಿಬೇಕಾಗಿತ್ತು. ಇದಕ್ಕೆಲ್ಲ ಆಸ್ಪದನ ಕೊಡಬಾರ್ದು. ಪ್ರತಿಯೊಬ್ಬ ಹೋರಾಟಗಾರರು ಇವತ್ತು ನನಗಾಗಿಲ್ಲ ಅಂತ ನೀವು ಮನೇಲಿ ಕುತ್ಕೊಳ್ಬೇಡಿ. ನಾಳೆ ನಿಮಗೂ ಆಗ್ಬೋದು, ನನಗೂ ಆಗ್ಬೋದು. ಇವತ್ತು ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ತಿರುಗು ಬೀಳುವಂಥ ಕೆಲಸ ನೀವು ಎಲ್ಲ ಸೇರಿ ಮಾಡೋಣ. ಶನಿವಾರ ಬೆಳಗ್ಗೆ 12 ಗಂಟೆ ಒಳಗಡೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದಯವಿಟ್ಟು ತಾವೆಲ್ಲ ಇರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.